ನಾಗೇಂದ್ರ ಬಾಬು ಅವರೇ ನೋಡಿ, ಇಲ್ಲಿ ಹೈಕಮಾಂಡ್ಗೆ ಸುಮ್ಮನೆ ಇಲ್ಲ ಸವಾಲು. ನಾನು ಯಾಕೆ ಈ ಪ್ರಶ್ನೆ ನಿಮಗೆ ಕೇಳ್ತೀನಿ ಅಂದ್ರೆ, ನಿಮ್ಮ ಹೈಕಮಾಂಡ್ ಇಲ್ಲೇ ಬೆಂಗಳೂರಲ್ಲಿದೆ, ಪದ್ಮನಾಭ ನಗರದಲ್ಲಿದೆ. ಆದ್ರೆ ನಿಮಗೆ ಯಾಕೆ ಕೇಳ್ತೀನಿ ಈ ಪ್ರಶ್ನೆ ನೋಡಿ, ಒಂದ್ ಕಡೆ ಹೈಕಮಾಂಡು ಆಕಾಂಕ್ಷಿಗಳ ಆಕಾಂಕ್ಷೆಯನ್ನ ಸಂಭಾಳಿಸ್ಬೇಕು, ಅದಕ್ಕೆ ಉತ್ತರ ಕೊಡಬೇಕು, ಅದನ್ನ ನಿಭಾಯಿಸ್ಬೇಕು. ಇನ್ನೊಂದು ಕಡೆ ಆಕಾಂಕ್ಷಿ ಅಲ್ದೇ ಇರೋರು ಹಿರಿಯ ನಾಯಕರು ಅವ್ರ ಅನಿಸಿಕೆ ಅಭಿಪ್ರಾಯಕ್ಕೂ ಕೂಡ ಮಣೆ ಹಾಕ್ಬೇಕು. ಫಾರ್ ಎಕ್ಸಾಂಪಲ್ ಸಿದ್ದರಾಮಯ್ಯನವರು ಈ ಬಸವರಾಜ ಶಿವಣ್ಣನವರವ್ರಿಗೆ ನೀವು ಸೀಟ್ ಕೊಡಬೇಕು ಅಂತ ಹೇಳ್ತಾರೆ. ಉತ್ತರ ಕರ್ನಾಟಕದಿಂದ ಕುರುಬ ಪ್ರಾತಿನಿಧ್ಯ ಇರಬೇಕು ಅನ್ನೋ ನಿರೀಕ್ಷೆ ಸಿದ್ದರಾಮಯ್ಯನವ್ರದ್ದು ಆಗಿದೆ ಅಂತ ನಾವು ವರದಿಗಳಲ್ಲಿ ಓದಿದ್ದೀವಿ, ಪಡಸಾಲೆಗಳಲ್ಲಿ ಕೇಳಿದ್ದೀವಿ. ಮೊನ್ನೆ ಒಂದು ವೇದಿಕೆ ಮೇಲೆ ಹೋಗಿ ಅವ್ರ ಜೊತೆ ನಿಂತ್ಕೊಂಡು ಸಂದೇಶವನ್ನ ಬಹಳ ಸ್ಪಷ್ಟವಾಗಿ ರವಾನೆ ಮಾಡ್ತಾರೆ. ಈ ಹೈಕಮಾಂಡು ಇದ್ರ ಎರಡರ ನಡುವೆ ಹೇಗೆ ಸಮತೋಲನವನ್ನ ಕಾಪಾಡ್ಕೊಳ್ಬಹುದು? ಸಾಧ್ಯ ಇದೆ ಇದು ಪ್ರಾಯೋಗಿಕವಾಗಿ, ಪ್ರಾಕ್ಟಿಕಲಿ ಮಾತಾಡೋಣ. ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಇದೆ. ನೀವಂದ್ರಿ ನಮ್ಮದು ಪ್ರಾದೇಶಿಕ ಪಕ್ಷ, ನಿಮ್ಗೆ ಹೈಕಮಾಂಡ್ ಇಲ್ಲೇ ಇದೆ ಅಂತ ಹೇಳಿ. ಒಂದು ಹೈಕಮಾಂಡು ಗಟ್ಟಿಯಾಗಿ ಯಾವಾಗ ನಿಲ್ಲುತ್ತೋ ಆವಾಗ ಎಷ್ಟೇ ದೊಡ್ಡ ಪಕ್ಷ ಆಗಿರಲಿ, ಪಕ್ಷದ ನಿಯಮಾವಳಿಗಳ ಅಡಿಯಲ್ಲಿ ಕೆಲಸ ಮಾಡೋದಕ್ಕೆ ಎಲ್ರಿಗೂ ಇದಾಗುತ್ತೆ. ಇಲ್ಲಿ ಆಗಿರ್ತಕ್ಕಂಥ ಪ್ರಾಬ್ಲಮ್ ಒಂದೇ, ಗುಂಪುಗಾರಿಕೆ. 5 ಗುಂಪಿದೆ. ಒಂದು ಕೇಂದ್ರದ ಗುಂಪು, ಒಂದು ಖರ್ಗೆ ಅವ್ರ ಗುಂಪು, ಒಂದು ಸಿದ್ದರಾಮಯ್ಯವ್ರ ಗುಂಪು, ಒಂದು DK ಗುಂಪು, ಮತ್ತೊಂದು ರಾಜ್ಯದ ಅಧ್ಯಕ್ಷರ ಗುಂಪು. ಒಂದು 5 ಗುಂಪುಗಳಿದೆ. ಇಲ್ಲಿ ನೀವು ನೋಡ್ತಾ ಇದ್ರಿ, ನೀವು ಕೇಳಿದ್ರಿ ಜಾತಿ ತಾರತಮ್ಯ, ಜಿಲ್ಲೆವಾರು ಸೀನಿಯಾರಿಟಿ ಅಂಥೇಳಿ. ಇಲ್ಲಿ ಆಗಿರ್ತಕ್ಕಂಥ ನನ್ನ ಗುಂಪಲ್ಲಿ 5 ಜನ ಇದ್ದಾರೆ, ನನ್ನ ಗುಂಪಲ್ಲಿ 10 ಜನ ಇದ್ದಾರೆ, ನನ್ನ ಗುಂಪಲ್ಲಿ 15 ಜನ ಇದ್ದಾರೆ, ನನ್ನ ಗುಂಪಲ್ಲಿ 20 ಜನ ಇದ್ದಾರೆ. ನಿಮಗೊಂದು ಸಣ್ಣ ಉದಾಹರಣೆ ಹೇಳ್ತೀನಿ ನೋಡಿ. ನಾಗೇಂದ್ರನ ತಗೊಂಡಿದ್ದು ಮಾನದಂಡ ಏನಿದೆ ಗೊತ್ತಾ ನಿಮಗೆ? ಬ್ಲ್ಯಾಕ್ ಮೇಲ್ ಟೋಟಲಿ. ನೀವು ಏನಾದರೂ ಇವತ್ತು ನನಗೆ ಕೊಡಲಿಲ್ಲ ಅಂತಂದರೆ, ನನ್ನ ಮೇಲೆ ಕಪ್ಪು ಚುಕ್ಕೆ ಇದ್ದರೂ ಕೂಡ ನನಗೆ ಕೊಡಲಿಲ್ಲ ಅಂತಂದರೆ, ಈ ವಿಚಾರದಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತಕ್ಕಂಥ ಹಗರಣ ನಾನು ಹೊರಗಡೆ ಇಡ್ತೀನಿ ಅಂತಕ್ಕಂಥ ದೊಡ್ಡ ಬ್ಲ್ಯಾಕ್ ಮೇಲ್ ಇದು. ಯಾಕೆ ಅಂತಂದ್ರೆ ಇವತ್ತು ಅವ್ರು ಇನ್ನೂ ಜಾಮೀನ್ ಮೇಲಿದ್ದಾರೆ. ಒಂದು ನಿಮಿಷ, ನೀವು ರಾಜಕೀಯ ವಿರೋಧಿಯಾಗಿ ನೀವು ಆರೋಪ ಮಾಡೋ ತನಕ ಅಲ್ಲಿವರೆಗೂ ಸರಿ ಇದೆ. ಅಲ್ಲ, ನೀವು ಆರೋಪ ಮಾಡೋವರೆಗೂ ಸರಿ ಇದೆ. ಬ್ಲ್ಯಾಕ್ ಮೇಲ್ ಆಗಿರಬಹುದು ಅಥವಾ ಮಾಡಿರಬಹುದು ಅನ್ನೋ ನಿಮ್ಮ ಆರೋಪ ಅಲ್ಲಿವರೆಗೂ ಸರಿ ಇದೆ. ಪ್ಲೀಸ್ ಪ್ಲೀಸ್. ಆಮೇಲೆ ನಾನು ಇನ್ನೂ ಒಂದು ಮಾತು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನೀವು ಯಾವ ಸಿದ್ದರಾಮಯ್ಯನವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾಗಿ ಆವತ್ತೇ ಕೂಡ ಉತ್ತಮವಾದಂಥ ಒಂದು ಸರ್ಕಾರವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಅನ್ನುವಂಥ ಸಂದರ್ಭದಲ್ಲೇ ಒಂದು ಕಡೆ ಮೂಡ ನೋಡಿದ್ವಿ, ಮತ್ತೊಂದು ಕಡೆ ವಾಲ್ಮೀಕಿ ನೋಡಿದ್ವಿ, 5,000 ಕೋಟಿ ಇದ್ರದ್ದು ಮಹಿಳಾ ನಮ್ಮ ಗೃಹಲಕ್ಷ್ಮಿ ನೋಡಿದ್ವಿ, ಆಮೇಲೆ ಕಾನೂನು ಅಬಕಾರಿಲಿ ನೋಡಿದ್ವಿ, ಕಾನೂನು ಸುವ್ಯವಸ್ಥೆ ನೋಡಿದ್ವಿ, ಎಲ್ಲ ರೀತಿ ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು. ನಾನು ಹೇಳ್ತಾ ಇರ್ತಕ್ಕಂಥ ನೀವು ಯಾರನ್ನ ಮಾಡ್ಕೋತಿರೋ ಏನು ಬಿಡ್ತಿರೋ, ಕಾಲಾವಕಾಶ ಶಾರ್ಟ್ ಇದೆ, ಶಾರ್ಟ್ ಪೀರಿಯಡ್ ಇದು. 2 ತಿಂಗಳು 2 ದಿವಸ 2 ತಿಂಗಳು 3 ದಿನ ಆಯಿತು ನೀವು ಆಲ್ರೆಡಿ ಆಗಿ. ಒಂದೊಂದು ದಿನ ಎಷ್ಟು ಮುಖ್ಯ ಅಂತಕ್ಕಂಥದ್ದು ನೀವು ಇನ್ನೂ ಪ್ರಯೋಗಗಳು ಮಾಡ್ಕೊಂಡು ಹೋಗೋದೇ ಆದರೆ, ರಾಜ್ಯ ಇವತ್ತು ಬರ ನೆರೆ ಎರಡರಲ್ಲೂ ಇದೆ. ಬಡವರೆಲ್ಲ ಗುಳೆ ಹೋಗ್ತಾ ಇದ್ದಾರೆ, ಹಸುಗಳಿಗೆ ಮೇವಿಲ್ಲ, ಕುಡಿಯೋಕ್ಕೆ ನೀರಿಲ್ಲ, ರೈತರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಈಗ ನನಗೆ ಅವಕಾಶ ಕೊಡಬೇಕು, 1 ನಿಮಿಷ ಆದ್ರೂ. ನಾನು ಹೇಳ್ತಾ ಇರ್ತಕ್ಕಂಥದ್ದು, ನಿಮ್ಮಲ್ಲಿ ಎಷ್ಟರ ಮಟ್ಟಿಗೆ ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ ಗುಂಪುಗಾರಿಕೆ ಇದೆ ಅಂತಂದರೆ, ಅರೆ ನಿಮ್ಮದೇ ಮುಖ್ಯಮಂತ್ರಿಗಳನ್ನ ಭಾವಚಿತ್ರಕ್ಕೆ ಚೊಪ್ಪಲಿ ತಗೊಂಡು ಹೊಡಿತೀರಾ? ನಿಮ್ಮದೇ ಸರ್ಕಾರ ಇದೆ, ನೀವೇ ಬೆಂಕಿ ಹಚ್ತೀರಾ? ನಿಮ್ಮದೇ ಸರ್ಕಾರ ಇದೆ, ಬಸ್ಗಳು ಕಲ್ಲೊಡಿತೀರಾ? ನಿಮ್ಮದೇ ಸರ್ಕಾರ ಇದೆ, ಪೆಟ್ರೋಲ್ ಸುರ್ಕೊತೀನಿ ಅಂತೀರಾ? ನಿಮ್ಮದೇ ಸರ್ಕಾರ ಇದೆ, ಬಾಯಿಗೆ ಬಂದಂಗೆ ಹೇಳಿಕೆಗಳು ಕೊಡ್ತೀರಾ? ನನಗೆ ಅನ್ಯಾಯ ಆಗಿದೆ ಅಂತಕ್ಕಂಥ. ಈಗ ಒಂದು ಆಲ್ಟರ್ನೇಟ್, ನಾನೊಂದೇ ಸಣ್ಣ ಪಾಯಿಂಟ್, ನೀವು ಹೇಳಿದ ಮಾತಿಗೆ ಬರ್ತಾ ಇದ್ದೀನಿ. ಸನ್ಮಾನ್ಯ ಬಾಲಕೃಷ್ಣ ಅವರು ಮತ್ತು ಚಲುವರಾಯ ಸ್ವಾಮಿಯವರು ಸನ್ಮಾನ್ಯ ಲೇಔಟ್ ಕೃಷ್ಣಪ್ಪ ಅವ್ರ ಮನೆಗೆ ಹೋದರು ಸಮಾಧಾನ ಮಾಡೋದಕ್ಕೆ ಅಂತ ಹೇಳಿದ್ರು. ನಾನೊಂದು ಮಾತು ಕೇಳ್ತೀನಿ, ಇಲ್ಲಿ ಮೂಲತಃ ವಲಸಿಗರು ಅನ್ನೋದು ಇನ್ನೊಂದಿದೆ ಅತಿ ದೊಡ್ಡ ವಿಷಯ ನೋಡಿ. ಪಾಪ ಯಾರೋ ಒಂದು ಮಾಧ್ಯಮದಲ್ಲಿ ತೋರಿಸ್ತಾ ಇದ್ರು, ಕುಮಾರಸ್ವಾಮಿ ಟಕ್ಕರ್ ಕೊಡೋದಕ್ಕೆ ಎಂಥದ್ದು ಏನು ತ್ರಿಚಕ್ರನ ಏನೋ ಒಂದು ಪದ ಬಳಕೆ ಮಾಡ್ತಿದ್ರು. ಒಂದು ಕಡೆ ಶಿವಲಿಂಗೇಗೌಡರನ್ನ, ಒಂದು ಕಡೆ ಬಾಲಕೃಷ್ಣ ಚಲುವರಾಯ ಸ್ವಾಮಿನ ಅಂತೇಳಿ ತ್ರಿಶೂಲ ವ್ಯೂಹ ಅಂತೆ. ಲೆಕ್ಕ ಹಾಕೊಳ್ಳಿ. ನಾನು ಹೇಳ್ತಾ ಇರ್ತಕ್ಕಂಥದ್ದು, ಇಲ್ಲಿ ಇವರಿಗೆ ಉತ್ತಮ ಆಡಳಿತ ಕೊಡಬೇಕು, ದುಡ್ದಂಥವ್ರು ಕೊಡಬೇಕು ಅಂತಕ್ಕಂಥದ್ದಿಲ್ಲ. ಆ ರೀತಿ ನಿಮಗೆ ಕಾಳಜಿ ಇದ್ದಿದ್ರೆ ಸನ್ಮಾನ್ಯ ನೀವು ಯಾರು ಚಲುವರಾಯ ಸ್ವಾಮಿ ಹೋಗಿದ್ರಲ್ಲ ಸಂಧಾನಕ್ಕೆ, ನಾನು ವಲಸಿಗ ನಿನ್ನೆ ಮೊನ್ನೆ ಬಂದಿನಿ, ಆಲ್ರೆಡಿ ನನಗೆ ಮಿನಿಸ್ಟರ್ ಕೊಟ್ಟಿದ್ದಾರೆ, 2ನೇ ಬಾರಿ ಕೂಡ ನನಗೆ ಕೊಟ್ಟಿದ್ದಾರೆ. ನೀವು ಇಷ್ಟು ದಿನ ದುಡಿದಿದ್ದಾರೆ. ಇವತ್ತು ಯಾರು ಹೇಳಿಕೆ ಕೊಡ್ತಾ ಇದ್ದಾರೆ, ನಾನು ತ್ಯಾಗಕ್ಕೂ ಸಿದ್ಧ ಅಂದ್ರೆ ಯಾಕೆ ತ್ಯಾಗ ಮಾಡಬೇಕಾಗಿತ್ತು? ಇದೆಲ್ಲ ಕೂಡ ಈ ರಾಜ್ಯನ ಹಾಳು ಮಾಡ್ತಕ್ಕಂಥದಕ್ಕೆ. ಆಮೇಲೆ ಬಂಡವಾಳ ಹಾಕಿದ್ವಿ, ಬಂಡವಾಳ ತಗೋಬೇಕಷ್ಟೇ ಶಾರ್ಟ್ ಪೀರಿಯಡ್ ಅಲ್ಲಿ ಸಿಕ್ಕಿದ್ರೆ ಸಾಕು. ನಟರಾಜ್ ಗೌಡ್ರೆ, ಸರಿಪಡಿಸ್ತೀವಿ ಅಂದ್ರೆ ಅರ್ಥ ಏನು? ಈಗ ಸರಿಪಡಿಸ್ತೀವಿ ಅಂದ್ರೆ ಅರ್ಥ ಅಂದ್ರೆ ಇನ್ನೂ ಬದಲಾವಣೆ ಆಗುತ್ತಾ ಅಂತ ನಾವು ಕೇಳ್ತಾರೆ. ಯಾಕಂದ್ರೆ ಬದಲಾವಣೆ ಆಗುತ್ತೆ ಅನ್ನೋದಾದ್ರೆ ಖಾತೆ ಹಂಚಿಕೆ ಇನ್ನೂ ಡಿಲೇ ಆಗುತ್ತೆ. ಖಾತೆ ಹಂಚಿಕೆ ಇನ್ನೂ ಡಿಲೇ ಆಗುತ್ತೆ ಅಂದ್ರೆ ಕೆಲಸಗಳು, ಆಡಳಿತ ಗೊತ್ತಿದೆ ನಮ್ಗೆ. ನಾವು ಜನ ಅಟ್ಲೀಸ್ಟ್ ತಪ್ಪು ನಿರೀಕ್ಷೆನಲ್ಲಿ ಇರೋದು ಬೇಡ. ಈಗ ಈ ಕಾರ್ಯಕ್ರಮ ಎಷ್ಟೇ ಜನ ನೋಡ್ಲಿ, ಸರಿಯಾದ ನಿರೀಕ್ಷೆ ಬೆಳೆಸೋಣ ಅವರಲ್ಲಿ. ಸುಮಾರು 2 ತಿಂಗಳ ಕಾಲ ಅಲೆದು ತೂಗಿ ಒಂದು ಮಂತ್ರಿಮಂಡಲ ಆಗಿದೆ. ಇಷ್ಟು ಸಂವಿಧಾನ ತಂದಿದ್ದೀರಿ. ಈಗ ಅಸಮಾಧಾನ ಇದ್ದಿದ್ದೆ, ಅಸಮಾಧಾನ ಇಲ್ಲ ಸಮಯ ಯಾವಾಗಿದೆ?
ನಮ್ಮ ಮಾನ್ಯ ಸಿದ್ದರಾಮಯ್ಯ 2013 ಮುಖ್ಯಮಂತ್ರಿ ಆದಾಗ ಡಿ ಕೆ ಶಿವಕುಮಾರ್ 8 ತಿಂಗಳು ಮಂತ್ರಿ ಆಗಿರ್ಲಿಲ್ಲ, ಅಸಮಾಧಾನ ಇದ್ದೇ ಇತ್ತು. ನಾವೇ ಪ್ರೊಟೆಸ್ಟ್ ಮಾಡಿದ್ವಿ, ರಸ್ತೆ ಮೇಲೆ ಕೂತಿದ್ವಿ, ಎಸ್ ಎಂ ಕೃಷ್ಣ ಮನೆ ಮುಂದೆ ಅವರು ರೋಷನ್ ಬೇಗ್ ಅವರು ಯಾಕೆ ಅವ್ರನ್ನ ಹೊರಗಿಟ್ಟಿದ್ರು, ಯಾಕೆ ಇಟ್ಟಿದ್ರು ಕೇಳಿ. ಇವ್ರದ್ದು ಅವಾಗ ತಾನೇ ಇಡಿ ರೇಡ್ ಅದು ಅವರು ಐಎಂಎ ನಲ್ಲಿ ರೋಷನ್ ಬೇಗ್ ಅವ್ರ ಹೆಸರು ಬಂದಿತ್ತು. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯ ಭ್ರಷ್ಟಾಚಾರದ ವಿರುದ್ಧ ನೀವು ಹೋರಾಟ ಮಾಡಿ ಸರ್ಕಾರಕ್ಕೆ ಬಂದಿದ್ರಿ 2013ರಲ್ಲಿ. ಕರೆಕ್ಟ್. ನೀವು ಹಂಗಿದ್ದಾಗ ಆರೋಪಗಳಿದ್ದಂತವ್ರನ್ನ ಸೇರ್ಸ್ಕೊಂಡ್ಬಿಟ್ರೆ ಇವತ್ತು ನಿಮ್ಗೆ ಏನಿಲ್ವಲ್ಲ, ಅದಕ್ಕೆ ನಾಗೇಂದ್ರ ಆರೋಪಗಳಿಲ್ಲ, ಇವತ್ತೇನ್ ತೊಂದ್ರೆ ಇಲ್ವಲ್ಲ ನಿಮ್ಗೆ. ಆರೋಪಗಳಿಲ್ಲ, ಶಾಸಕರು ನಾಗೇಂದ್ರ ಅವರು ಇಡೀ ದೇಶದಲ್ಲಿ 45% ಶಾಸಕರು ಸಂಸದರ ಮೇಲೆ ಆರೋಪಗಳಿದಾವೆ, ಪ್ರಕರಣಗಳಿದಾವೆ, ಗುರುತರವಾದ ಪ್ರಕರಣಗಳಿದಾವೆ. ಯಾವ ತರ ಕೇಳಿ. ಆಮೇಲೆ ಅಲ್ಲ ಯಾವ ತರ ಪ್ರೊಟೆಸ್ಟ್ ಮಾಡಿ ಕೇಸ್ ಹಾಕ್ಸ್ಕೊಳ್ಳೋದು ಅದು ಕೇಸೇ ಅಲ್ಲ. ಈಗ 100 ಕೋಟಿ ಕೇಸ್ ಹಾಕ್ಸ್ಕೊಳ್ಳೋದು ಅದು ಕೇಸ್. ಭ್ರಷ್ಟಾಚಾರದ ಆರೋಪಗಳು ಇದಾವೆ. ಈಗ ಮಾನ್ಯ ಯಡಿಯೂರಪ್ಪನವರು RTG ಚೆಕ್ಕಲ್ಲಿ ಲಂಚ ತಗೊಂಡು ಜೈಲ್ಗೆ ಹೋಗಿ ಬಂದವರು ಮತ್ತೆ ಮುಖ್ಯಮಂತ್ರಿ ಆದ್ರು. ಗಡಿಪಾರದಂತಹ ಅಮಿತ್ ಶಾ ಅವರು ಈಗ ಆರಾಮಾಗಿ ಗೃಹ ಮಂತ್ರಿಗಳಾಗಿದ್ದಾರೆ. ಬೇರೆಯವ್ರ ಮೇಲೆ ಆರೋಪ ಮಾಡಿ, ಕೆಲವು ಆರೋಪ ಇದ್ದ ಕಾರಣಕ್ಕೆ ನಾಗೇಂದ್ರ ಸೇರಿಸ್ಕೋಬೇಕು ಅಂತೇನಿಲ್ಲ. ಆ ಹಗರಣದಲ್ಲಿ ಹಗರಣ ಆಗಿತ್ತು, ₹1 ಬಿಡದಂಗೆ ಆವತ್ತಿನ ಸರ್ಕಾರ ₹1 ಬಿಡದಂಗೆ ವಸೂಲು ಮಾಡಿದೆ. ಯಾರ್ಯಾರು ಅಧಿಕಾರಿಗಳು ಎಲ್ಲ ಜೈಲಲ್ಲಿದ್ದಾರೆ. ಇವು ಆಗ್ತವೆ. ಆಮೇಲೆ ಇವತ್ತು ಎಂ ಕೃಷ್ಣಪ್ಪ ಅವರು ಸರಿಪಡಿಸ್ತಾರೆ ಅಂದ್ರೆ ನೀವೇ ಹೇಳ್ತಾ ಇದ್ರಿ, ಇಟ್ಸ್ ಅ ಪಾಸಿಬಿಲಿಟಿ. ಪಾಲಿಟಿಕ್ಸ್ ಅಂದ್ರೆ ಇವತ್ತಿನ ಪಾಸಿಬಿಲಿಟಿ ಏನು ಬೇಕಾದ್ರೂ ಆಗಬಹುದು. ಮುಖ್ಯಮಂತ್ರಿಗಳು ಹೇಳ್ತಾರಲ್ಲ ಸಾಧ್ಯ ಡೈಲಾಗ್, ಎಸ್, ಪಾಲಿಟಿಕ್ಸ್ ಇಸ್ ಆರ್ಟ್ ಆಫ್ ಪಾಸಿಬಿಲಿಟೀಸ್ ಅಂತ. ಸೊ ಹಂಗಾಗಿ ನಾಳೆ ನಾಡಿದ್ದೇನು ಕತೆ ಇಲ್ಲ. ಈ 2028 ಲೆಕ್ಕ ಅಲ್ಲ. 2028 ನಾವು ಸರ್ಕಾರ ಬರ್ತೀವಿ, 150 ಸೀಟ್ಗಳು ಗೆಲ್ತೀವಿ, ನಮ್ಮ ಪ್ರಣಾಳಿಕೆಯನ್ನು ಇಂಪ್ಲಿಮೆಂಟ್ ಮಾಡ್ತೀವಿ. ಆದರೆ ಇವತ್ತಿನ ಏನು ಕರೆಕ್ಷನ್ ಆಗ್ತದೆ ಅದು ನಾವು ಕಾದು ನೋಡ್ತಾ ಇದೀವಿ. ಯಾಕಂದ್ರೆ ಮುಖ್ಯಮಂತ್ರಿಗಳು ಸುಮ್ಮನೆ ಹೋಗಂತ ಹೇಳಕ್ಕೆ ಕೊಡಕ್ಕೆ ಸಾಧ್ಯ ಆಗೋದಿಲ್ಲ. ಲೇಔಟ್ ಕೃಷ್ಣಪ್ಪ ಸುಮ್ಮನೆ ಅಂತ ಹೇಳಕ್ಕೆ ಕೊಡೋದಿಲ್ಲ. ಆದಾಗ್ಯೂ ಕೂಡ ನಾವು ಕೂಡ ಪ್ರಣಾಳಿಕೆ ಅಂದ್ರೆ ಮತ್ತೆ ನಾನ್ ತಂದ್ರೆ ಡೇಟಾ ಈಗ ಬೇಸರ ಆಗ್ಬಿಡ್ತೀರಿ ನೀವು. ಯು ಹ್ಯಾವ್ ಓನ್ಲಿ ಕಂಪ್ಲೀಟೆಡ್ 6% ನಿಮ್ ಪ್ರಣಾಳಿಕೆನಲ್ಲಿ. ನಾನು ಅದ್ರ ಬಗ್ಗೆ ಹೋಗೋದಿಲ್ಲ, ಇರ್ತೀವಿ. 54.4% ಪ್ರಣಾಳಿಕೆ ವಿಷಯಗಳು ಶುರುನೇ ಆಗ್ಲಿಲ್ಲ. 2028 ಜನವರಿ ನಿಖಿಲ್ ಅವರು 2028 ಜನವರಿ ಫೆಬ್ರವರಿ ಕುತ್ಕೊಂಡು ಮಾತಾಡೋಣ. 95% ಪ್ರಣಾಳಿಕೆ ಇಂಪ್ಲಿಮೆಂಟ್ ಆಗಿರುತ್ತೆ. ಇವಾಗ ಪ್ರೋಗ್ರೆಸ್ ಅಲ್ಲಿ ಇದೆ, ಆಗಿರುತ್ತೆ.